ಚೆಕ್ ಮಾಡಿದಂಗಿಲ್ಲ ನಾವು ಸೈನ್ಸ್ ಪ್ರಕಾರ ಹೋಗ್ಬೇಕಾದ್ರೆ ಸೈನ್ಸ್ ಪ್ರಕಾರ ಅಂದ್ರೆ ಒಂದ ವರ್ಷದಾಗಿದ್ದು ಫಲ ಕೊಡಕ್ಕೆ ಸಾಧ್ಯ ಇಲ್ಲ. ಈ ಹೊಸಬರಿಗಂತೂ ನಾವು ಯಾವಾಗ ಬೆಳಿ ಖಾಲಿ ಆದ ಕೂಲಿ ಅದನ್ನ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಚಾಲೂ ಆಗ್ಬೇಕು. ನಮ್ಮ ಪ್ರೊಸೆಸ್ ಚಾಲೂ ಮಾಡ್ಕೊಂಡು ಅಲ್ಲಿಂದ ನಮ್ದು ಲೆವೆಲ್ ಹೆಂಗೈತಿ ಅದನ್ನ ಡೌನ್ ಮಾಡ್ಬೇಕಾರೆ ಏನು ಮಾಡ್ಬೇಕು ಒಂದು ಸ್ವಲ್ಪ ಅವ್ರು ಅಗ್ರಿ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ಕೋತಿರ್ಬೇಕು ಅಂದ್ರೆ ಅದು ಫಲ ಕೊಡ್ಬೇಕು. ಇನ್ನೊಂದು ಸರ್ ಹೇಳ್ತಾ ಇದ್ರು, ಸರ್ ಈ ವರ್ಷ ಏನು ಸಾಯಿಲ್ ಟೆಸ್ಟ್ ಮಾಡಿಸ್ತಿದ್ರಲ್ಲ ಇನ್ನು ಮುಂದೆ ನಮ್ಮ ಕಂಪ್ನಿಯಿಂದ ಮಾಡಿಸ್ಕೊಡ್ತೀವಿ ವರ್ಷ. ಯಾಕಂದರೆ ಸಾಯಿಲ್ ಟೆಸ್ಟ್ ನಾವು ತೊಗೋತಿದ್ದೀವಿ, ಯಾಕಂದರೆ ಸರ್ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಆದಷ್ಟು ಒಬ್ಬರದೇ ಅಂತಲ್ಲ, ಯಾರು ರೈತರದ್ದು ಇದೆಯಲ್ಲ ಏನು ಇಲ್ಲ ಅಲ್ಲಲ್ಲ ನೀವು ಮಾಡಿಸ್ತೀರಿ. ಯಾಕೆ ಹೇಳ್ತಾ ಇದೀವಿ ಅಂದರೆ ನಾವು ಮಣ್ಣಿನ ಆರೋಗ್ಯ ಬಗ್ಗೆ ಜಾಸ್ತಿ ಇದು ಮಾಡೋ ಸಲುವಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಇದನ್ನು ಟೆಸ್ಟ್ ನಾನು ಆಲ್ರೆಡಿ ಮಾಡಿದ್ದೀನಿ. ನಾವು ಹೇಳಿದ 750 ಎಕರೆ ರೈತರು ಕಳೆದ 4-5 ವರ್ಷಗಳಿಂದ ಬಳಸಕತ್ತಾರನ್ನೆಲ್ಲ ಆ ರೈತರು ನಾವು ವರ್ಷ ಟೆಸ್ಟ್ ಮಾಡ್ಕೊಂಡು ಬರಾಕತ್ತೀನಿ. ಅದರಲ್ಲಿ ಸಾವಯವ ಇಂಗಾಲ ಜಾಸ್ತಿ ಬರಾಕತ್ತೈತಿ. ಯಾಕಂದ್ರೆ ನಾಳೆ ಯಾರೇ ಕೇಳಿದ್ರೆ ಪ್ರೂಫ್ ಬೇಕು. ಈಗ ನೀವು ಬಳಸಿರಿ, ನೀವು ಹೇಳಿದ್ರಿ, ಈಗ ಆ ಭಾಗದಲ್ಲಿ ಹೇಳ್ಬೇಕಾ ಅದ ರೈತರು ಬೇಕು. ನಾನು ಈ ಭತ್ತ ತಂದು ಕಬ್ಬಿನ ಹೇಳೋಕ್ಕಾಗಲ್ಲ, ಕಬ್ಬಿಂದ ಹೋಯ್ದು ಅಲ್ಲಿ ಹೇಳೋಕ್ಕಾಗಲ್ಲ. ಆ ರೈತರಿಗೆ ಹೇಳೋ ಸಲುವಾಗಿ 5 ವರ್ಷದಿಂದ ನೀವು ಬಳಸಕತ್ತಲ್ರಿ, ನಾವು ವರ್ಷ ಮಣ್ಣು ಟೆಸ್ಟ್ ಮಾಡ್ಸಕತ್ತೀವಿ. ಸೊ ಇನ್ನು ಮುಂದೆ ನಿಮ್ಮ ಮುಂದೆ ಏನಿರ್ತೈತಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಖರ್ಚಾಕಿ ನಾವು ಬೆಂಗಳೂರಿಂದ ಮಾಡಿಸ್ತೀವಿ. ಈಗ ಏನೈತ್ರಿ ಸಾಯಿಲ್ ಟೆಸ್ಟ್ ಮಾಡೋದು ಅತಿ ಸುಲಭದಾಗದೆ. ಇವರು ತೊಗೊಂಡೋಗಿ ಜಮಖಂಡಿ ಮಾಡ್ಬೋದು. ಈಗ ರೈತರಿಗೆ ಏನು ಬೇಕಾಗೈತಿ ಸಾಯಿಲ್ ಟೆಸ್ಟರ್ನ ಈಗ PH ಅಂತ ಮಾತಾಡತ್ತೀನಿ. ಏನು PH ಮಾತಾಡ್ತಾನೋ ಅಂತಾರ ಅವ್ರಿಗೆ. ಸರ್ ಅಂದ್ರೆ ಏನ್ ನಿಮ್ದು ಇನ್ನೊಂದು ಏನ್ ಹೇಳತ್ತೀನಿ ನಿಮ್ಗ, ಸಾಯಿಲ್ ಟೆಸ್ಟ್ ಮಾಡ್ತಿರಲ್ಲೋ ಸಾಯಿಲ್ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಹೋದ್ರೆ ಉಪಯೋಗ ಇಲ್ಲ. ಅವ್ನು ಯಾರು ಸಾಯಿಲ್ ಟೆಸ್ಟ್ ಮಾಡಿರ್ತಲ್ಲ ಅವ್ರ ರೈತನ ಮುಂದೆ ಕುಣಿಸ್ಕೊಂಡ ಅವಾಗ ಅದ್ರ ಬದಲು ಮಾಹಿತಿ ಕೊಡ್ಬೇಕದು. ನಿಮ್ಮ ಫೀಲ್ಡ್ ವರ್ಕರಿಂದ ಅದು BH ಅಗ್ರಿ ಅವ್ರನ್ನ ಏನು ತುಂಬ್ಕೋತಿರ್ಲಿಲ್ಲ, ಅಗ್ರಿ ಅವನಿಂದ ಅಟ್ಟ ಸಾಧ್ಯತೆ ಅದ ಹೇಳಬೇಕು. ಅವ ತಮ್ಮ ನಿಂದ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಐತಿ, ನೀರು ಅವಧಿ ಮುರಿಬೇಕು, ಸಣ್ಣದ್ ಮುರಿಬೇಕು ಅಂದ್ರೆ ನೀವು ಉದ್ದಾರ ಹಾಕಿ ಇರ್ಲಿಕ್ಕೆ 4 ವರ್ಷ ಹೊಲ ಮಾರ್ಕೊಂಡು ಹೋಗಿ ಮಾರ್ಕೊಂಡು ಹೋಗಾಕ ಬೇಕ್ರಿ. ಈಗ ಏನ್ ಜನ ಸಾವಯವ ಇಂಗಾಲ 0.30 ರಿಂದ 25 ನಿಮ್ದ ಮೈಂಡ್ ಚೆಕ್ ಮಾಡಿರಿ. ಅಕ್ಕಿನಾಲ್ ಮಣ್ಣು ಉದಾರಿ ಇವ್ರು ತೋರಿಸ್ರಿ ನನಗೆ. ಅದ್ರ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ಬೇಕು ಸರ್ ಇವ್ರದ 0.25 ಐತಿ. ಇದು ಹೆಂಗ್ ಬರೋಬರಿ ಯಾಕತ್ತಿಲ್ಲ ಅಂದ್ರೆ ಇದು 20 ಟನ್ ಬೀಳ್ತಪ್ಪ ತೇಳಿ ಅವ್ನು ಹೇಳಿಬಿಟ್ಟ ರಿಪೋರ್ಟ್ ನೋಡಿ ನೀನು ಏನ್ ಸಿಗದಾಡ್ರು 20 ಬೀಳ್ತೈತಿ. ಮತ್ತೆ ನಿಮ್ದು ಹೆಂಗಂದ್ರೆ ನಾನು 0.92 ಬಂದೈತಿ, ನಾನು 90 ಟನ್ ಬೀಳಾಕ ಬೇಕತ್ತಿ. ಇಲ್ಲಿ ನೀವೇನ್ ಮಾಡುದ್ರಿ ಟೆಸ್ಟ್ ಅಟ ಮಾಡಿಬಿಡಂಗಿಲ್ಲ. ನಿಮ್ ಫೀಲ್ಡ್ ವರ್ಕರ್ ಆನಿಲ್ರಿ, ಯಾರು ಟೆಸ್ಟ್ ಮಾಡಿರ್ತಿರ್ಲಿ ಅವ್ನು ಹೋಗಿ ರೈತರಿಗೆ ಮುಂದೆ ಕುಳಿಸಿ ತಿಳಿಸಿ ಹೇಳ್ಬೇಕು. ಅದ್ರ ಬದಲ ರಸಾರ ಅಂದ್ರೆ ಏನ ಮತ್ತೆ ಫಾಸ್ಫರಸ್ ಹಾಯಿ ಇರ್ತೈತಿಲ್ರಿ, ಫಾಸ್ಫರಸ್ ಹಾಯಿ ಇರ್ತಾರ ತಮ್ಮ 2 ಚೀಲ DAP 1 ಎಕರೆಗೆ ಬೇಡ್ತೈತಿ. ಇದ್ರಾಗ ರಂಜ್ ಕಾಯಿ ಐತಿ, ನೀವು 1 ಚೀಲ ಹಾಕಿ ಪೊಟ್ಯಾಸ್ ಹಾಯಿ ಅಂತ ಬರ್ತಲ್ರಿ. ನೀವು ಅದ್ ಹೇಳ್ಬೇಕ ರೈತರಿಗೆ ಏನ್ ಪೊಟ್ಯಾಸ್ ಹಾಯಿ ಬಂದೈತಿ ತಮ್ಮ. ಪೊಟ್ಯಾಸ್ ಇಲ್ರಿ, ಪೊಟ್ಯಾಸ್ ನಿನ್ ರಿಪೋರ್ಟ್ದಾಗ ಹಾಯಿ ಬಂದೈತಿ. ಪೊಟ್ಯಾಸ್ ಚೀಲ 1700 ರೂಪಾಯಿ ಐತಿ. 1700 ಹಾಕಿದ್ರೆ ನೀವು ವಿಸಾನ ತಂದು ಹಾಕ್ತಿ 1700 ಕೊಟ್ಟ 1700 ಖರ್ಚು ಮಾಡಬೇಡ ಹೇಳ್ಬೇಕ. 1700 ಆ ಚೀಲ ಬೇಕಾಗಿಲ್ಲ ನಮಗ. ನಾವು ಹಬ್ಬರ ಅಂಗಡಿ ಪೊಟ್ಯಾಸ್ ಏನೋ 1700 ಕೊಟ್ಟು ತರ್ತೀರಿ, ಅದು ಬೇಡ ಆಗೈತಿ. ನೀವು ಮ್ಯಾಲ ಅದನ್ನ 1800 ತಂದು ಹೋಗಿದ್ರಿ, ಅದು ಬೆಳಿ ಏನದತ್ತಿ ಇಳಿಯೋ ಮಾತು ತಂದು ಇದನ್ನ ಹೋಗಿದೆ ನನಗೆ ಬೇಡ ಆಗೈತಿ. ಅದನ್ನ ತಂದು ಹೇರ್ತಿಲ್ಲ ಅದಕ್ಕೆ ಅವ್ರಿಗೆ ನಿಮ್ಗೆ ಆ ಬೆಳಿಗ್ಗೆ ನಿಮ್ಗೆ ವಿರುದ್ಧ ಆಗಿಬಿಟ್ಟು ನೀವು ಮಾಡೋದು ಅದಕ್ಕೆ ಮನಸ್ಸಿಗಿಲ್ಲ, ಅದು ಮಾಡಿದ್ ನೀವು ಮನಸ್ಸಿಗೆ. ಎರಡು ರುಚಿ ಒಂದ ಬೆಳಿಗ್ಗೆ ಏನ್ ಬೇಕಾ ತಿಳ್ಕೊಬೇಕಂದ್ರೆ ಫಸ್ಟ್ ಅದನ್ನ ಏನೈತಿ ಮಣ್ ಟೆಸ್ಟ್ ಮಾಡಿಸ್ತೀವಿ ತಿಳಿಸಿ ಹೇಳು ಕೆಲಸ ಆಗ್ಬೇಕಾಗೈತಿ. ಇದನ್ನ ಆಕ್ಚುಲಿ ಗೌರ್ಮೆಂಟ್ ದವ್ರು ಮಾಡ್ಬೇಕ್ರಿ. ಅವ್ರ ಇದ್ರಾಗ ಬಿಜಿ ಆಗಿಲ್ಲ, ಅವ್ರ ತಲೆ ಕೆಡ್ಸೋದಿಲ್ಲ. ಈ ಕೆಲಸ ಏನಾಗಬೇಕು ನಿಮಗೂ ಲಾಭ ಐತದ. ಪ್ರಾಡಕ್ಟ್ ಮಾರೋದ್ರಿಂದ ನೀವು ಅದನ್ನ ಹೇಳೋದ್ರಿಂದ ರೈತಗೆ ಲಾಭ ಆಕೈತಿ. ಸರ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ರೈತರ ಪರ ಏನೇನು ಕೆಲಸ ಮಾಡೇವ ಅನ್ನೋಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರಾಯಚೂರು ಜಿಲ್ಲೆಯಲ್ಲಿ ಸೌಳು ಜಾಸ್ತಿ ಆಗ್ಲಕತ್ತಿತ್ತು. 2022ರಲ್ಲಿ ಏನ್ ಮಾಡಿದೀವಿ ನಾವು 10,000 ಎಕರೆ 21ರಲ್ಲಿ ಸರ್ 23ರಲ್ಲಿ 10,000 ಎಕರೆ ಸರ್ವೆ ಮಾಡಿದ್ವಿ. ಹೊಲ ತಿರುಗಾಡಿ ನಾವು ಬೇಸಿಗೆಲಿ ಬೆಳೆ ಇಲ್ಲ ಟೈಮ್ನಲ್ಲಿ ಸರ್ವೆ ಮಾಡಿದಾಗ 2,500 ಎಕರೆ ಸೌಳು ಭೂಮಿ ಬಂತು. ಅಂದ್ರೆ 25% ಸೌಳು ಆಗೈತಿ. 10,000ರಲ್ಲಿ 25% ಸೌಳು ಆಗೈತಿ. ಅದರಲ್ಲಿ ನಾವು ಏನ್ ಮಾಡಿದೆವು, ರೈತರ ಸ್ಯಾಂಪಲ್ ತಗೊಂಡು ಬೆಂಗಳೂರು ಟೆಸ್ಟ್ ಕಳಿಸಿ ಅವ್ರಿಗೆ ತಗೊಂಡ್ಬಂದು ರಿಪೋರ್ಟ್ ತೋರಿಸಿ ಹಿಂಗ ಆಗ್ಲಕತ್ತೈತಿ, ಸೌಳು ಜಾಸ್ತಿ ಆಗ್ಲಕತ್ತೈತಿ, ಅದಕ್ಕೆ ರೆಟ್ರೋಜಾಲ್ ಬಳಸ್ರಿ ಅಂತ ಹೇಳಕತ್ತೀವಿ ನಾವು. ಯಾಕಂದ್ರೆ ಅವ್ರಿಗೆ ಹೋಗಿ ಸೌಳಾಗೈತಿ ಹಾಕ್ರಂತ ಹಾಕ್ಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಸರ್ವೆ ಮಾಡಿದೇವ್ರಿ ರೈತರ ಸಲುವಾಗಿ. ಅಷ್ಟನ್ನು ಮಾಡಿದೆ ನಾವು. 50 ರೈತರ ಸ್ಯಾಂಪಲ್ ತಗೊಂಡು ಬೆಂಗಳೂರು ಕಡೆ ಸ್ಯಾಂಪಲ್ ನಾವೇ ಕಲೆಕ್ಟ್ ಮಾಡಿವಿ. ಈಗ ರೈತರಿಗೆ ಮಾಡಿದ್ರೆ ಮಾಡಕ್ ಬರಲ್ಲ, ಯಾಕಂದ್ರೆ ಪದ್ಧತಿ ವೈಜ್ಞಾನಿಕವಾಗಿ ಮಾಡ್ಬೇಕಾಗುತ್ತದೆ. ಗಿಡದ ಕೆಳಗ, ಕಂಬದ ಕೆಳಗ, ಬೆಳೆ ಇದ್ದಾಗ ಮತ್ತೆ ಅಲ್ಲಿ ಇಲ್ಲಿ ಒಡ್ನಾಗ ತೊಳಕ್ ಬರಲ್ಲ ಮಣ್ಣು. ಬೆಳೆ ಇಲ್ಲಾರ್ದಾಗ ತೊಗೋಬೇಕು. ಅದು ಬ್ಯಾಸಿಗಾಗ ಅದು ಹಸಿ ಮಣ್ಣು ತೊಳಕ್ ಬರಲ್ಲ. ಅದಕ್ಕೊಂದು ಪದ್ಧತಿ ಇರ್ತೈತೆ ಮಾಡೋ ಸಲುವಾಗಿ. ಸ್ವತಃ ನಾವೇ ನಿಂತು ಮಣ್ಣು ಟೆಸ್ಟ್ ತಗೊಂಡು ಪಾರ್ಸಲ್ ಎಲ್ಲಿ ಬೆಂಗಳೂರು ಕಳಿಸಿ ಟೆಸ್ಟ್ ಮಾಡಿಸಿ ನಾವೇ ರಿಪೋರ್ಟ್ ತೊಗೊಂಬಂದು, ಸರ್ ನೀವು ಹೇಳ್ದಂಗೆ ನಾವು ರೈತರಿಗೆ ಅಣ್ಣ ನಿಮ್ಮ ಹೊಲದಾಗ ಪೊಟ್ಯಾಶ್ ಐತಿ ಹಾಕ್ಬೇಡ, ಫಾಸ್ಫರಸ್ ಐತಿ ಹಾಕ್ಬೇಡ,
ಬೆಳಿಗ್ಗೆ ಯಾವ್ದು ಬೇಕು ಅದಷ್ಟೇ ಹಾಕು. ಹಾ, ಹಂಗಾಗಿದ್ರಿ. ಈಗ ಐತಿ, ನಮ್ಮಲ್ಲಿ ಐತಿ, ಟೆಸ್ಟ್ ರಿಪೋರ್ಟ್ ಐತ್ರಿ, ಅನ್ನೋದಾಯ್ತು. ಅದರಿಂದ ಏನ್ ತಗೊಂಡಿ ಅನ್ನೋದು ಅದು ಮುಖ್ಯ. ರಿಪೋರ್ಟ್ ಈಗ ಡಾಕ್ಟರ್ಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಹೇಳ್ತಾನೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಆಪಲ್ ತಿನ್ನೋದು ಹೇಳ್ತಾನೆ. ಅದೇ ತರ ಬೆಳಿಗೂ ನಿಮ್ಗೆ ಇದು ಕಡಿಮೆ ಐತಿ, ಇದು ಬೇಗ ತಗೋರಿ, ಇದಕ್ಕೆ ಜಾಸ್ತಿ ಐತಿ, ಇದು ಬಿಡ್ರಿ ಅನ್ನೋದನ್ನು ಅದರಲ್ಲಿ ಬರ್ದಿರ್ತಾರ. ರಿಪೋರ್ಟಲ್ಲಿ ಅದನ್ನು ಇರ್ತೈತ್ರಿ. ಯಾಕಂದ್ರೆ ನಾವು ಒಂದ್ 2 ಪೇಜ್ ಅಷ್ಟೇ ಓದ್ತೀರಿ, ಉಳಿದಿದ್ದೆಲ್ಲ ನೋಡ್ಕೋಬೇಕು ರಿಪೋರ್ಟಲ್ಲಿ. ಅದಕ್ಕೆ ದಯವಿಟ್ಟು ರೈತರು ಪ್ರತಿ ವರ್ಷನೂ ನೀವು ನಿಮ್ಮ ಮಣ್ಣು ಟೆಸ್ಟ್ ಮಾಡಿಸ್ಬೇಕು. ನೀವು ಬ್ಲಡ್ ಟೆಸ್ಟ್, ನೀವು ಆರಾಮದ ಬ್ಲಡ್ ಟೆಸ್ಟ್ ಮಾಡೋದು ಎಷ್ಟು ಮುಖ್ಯ ಐತಲ್ಲ ಜ್ವರ ಬಂದಾಗ, ಅದೇ ತರ ಬೆಳೆಗೂ ಕೂಡ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡೋದು ಅಷ್ಟೇ ಅವಶ್ಯಕತೆ. ಕೆಲವೊಂದು ಮಂದಿ ರೈತರ ಕಡೆದನ ಬೇಸ್ಕೊಂಡ್ರಿ. ಎದಕ್ಕಪ್ಪ ಅಂದ್ರ ಇಲ್ಲಿ ನನ್ನಲ್ಲಿ ಕಬ್ಬು ಬೆಳಿ ಬರ್ತೈತಿಲ್ರಿ, ನೀವು ಚೀಟಿ ಬರೆದು ಕೊಟ್ಟು ನನಗೆ ಸಾವುಕಾರತ್ತಾರ. ನಮ್ಮ ಕಡೆ ಹಂಗವಾದ್ರ ಕೊಡ್ಲಿಲ್ಲ, ಬೇರೆದವ್ರು ಬೆಳೆದತ್ತ ಇವಂಗ ಹಾಕೈತಿ ಅಂತೇಳಿ ಕೊಡೋದಿಲ್ಲತ್ತಾರ. ನಾ ಕೆಲವೊಂದು ಮಂದಿಗೆ ಇದನ್ನ ಬರೀ ವಿವಾಹ 1 ಲೀಟ್ರ್ ತಗೋ, ಅದೊಂದು ಲೀಟ್ರ್ ತಗೋ ಅದು ಬರಿತಾನ. ಬರದ ಹೋಗಿ ಡ್ರೇಂಚ್ ಮಾಡ್ತಾನ್ರಿ, ಆದ್ರೆ ಅವ್ನು ಇಳುವರಿ ಇದು ಬೆಳೆ ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ? ನನ್ನ ಸಾಯಿಲ್ pH ನಾ ಹೆಂಗ್ ರೆಡಿ ಮಾಡೀನಿ 0.97 ಐತಿ, ಅವ್ನ ಐತಿ 0.25 ಐತಿ. ಅವ್ ಎಲ್ಲಿ ಆಯ್ಸಕಾನ ಅವ್ ಏನತಾನ ಅಕ್ಕಿಂದ ಇನ್ನೂ ಒಂದು ಇಟ್ಕೊಂಡು ನೀವು ಬೇರೆ ಊರಿಂದ ತರ್ತಾನ. ನನಗೆ ಈಗ ಭಾಳ ಜನ ರೀ ಹೀಗಾಗಿ ಅದು ಉಸಾಬರಿನ ಬ್ಯಾಡ ಅನ್ಸಿತ್ತು ನನಗೆ. ನಾನು ಅಲ್ಲ ಅದು ಔಷಧ ಏನ್ ಚೀಸ್ ಮಾಡ್ತೈತ್ರಿ, ನಾನು ಅಲ್ಲಾಗ ಬಂದು ಮನಗಂಡು ಎಬ್ಬಿಸ್ಬಿಡ್ತೈತಿ. ಅವನು ಅಲ್ಲಾಗಾರ ಎಬ್ಸಂಗಿಲ್ಲ. ಯಾಕೆ ಎಬ್ಸಂಗಿಲ್ಲ? ಅವನಲ್ಲಿ ಫಲವತ್ತತೆ ಇಲ್ಲ, ಅದ್ ಬೇರೆ ಉಸಿರಾಡೋ ಶಕ್ತಿ ಇಲ್ಲ. ಉಸಿರಾಡಕದ ಸಿಮೆಂಟ್ ಹೋಗದಂಗ ಮಣ್ಣು ಪ್ಯಾಕ್ ಆಗೈತ್ರಿ. ಅದು ಗಾಳಿ ಶುರುವಾತು, ವಾಟರ್ ಇದು ಶುರುವಾತು, ಉಪ್ಪಿನ ಅಂಶ ತುಂಬೈತೆ ಅದು ತುಂಬಾ. ಅವನ ಬರೆದು ಕೊಟ್ಟದ್ದು ಅವನಲ್ಲಿ ಯಾಕೆ ಕೆಲಸ ಮಾಡ್ತೈತೆ? ಅವ್ನು ಸರಿನೇ ಇಟ್ಕೊಂಡಿಲ್ಲ ಅದನ್ನ ಭೂಮಿ. ಈಗ ಇವ್ರು ನಮ್ಮ ಮಗಳಲ್ಲ ರೀ, ಇವ್ರು ಕಾಯೇ ಮತ್ತಾರ. ಇವ್ರು ಸಾವುಕಾರ ನೋಡ ನಮಗ್ ಹೇಳಂಗಿಲ್ಲ. ಅವ್ನು ಏನ್ ತರ್ತಾನೋ ಏನ್ ತರ್ತಾನೋ ಇವ್ರಿ. ಅಂದ್ರೆ ಏನಾಗೈತಿ, ನಾ ಏನ್ ತಿಳ್ಕೊಂಡ್ರಿ, ಇವ್ರ ಹಿಂಗ ಬೇಕೋ ತೋದ್ ಪಾಡ್ ಇನ್ನು ಗೊಬ್ಬರ ಹೇಳಿ ಬೇಸ್ಕೊಳ್ಳೋದು ಜಡ ಆಯ್ತದ. ಯಾಕಂದ್ರೆ ಅದ್ರ pH ಅವ್ರದ್ದು ಹಾಯ್ ಐತಿ, ನನಗೆ ಗೊತ್ತೈತಿ. pH ಹಾಯ್ ಐತಿ, ವಿವಾಹ ಬಿಟ್ಟು ನೀವೇನ್ ಹಾಕಿದ್ರು ಕೆಲಸ ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವ್ರ ಮೊದಲ ಮಣ್ಣಿನ ಪರೀಕ್ಷೆ ಮಾಡ್ಬೇಕು. ನಂದು ಏನ್ ಕೋಮಾ ಸ್ಥಿತಿ ಒಳಗೈತೋ, ಆರೋಗ್ಯ ಐತೋ. ಈ ಭೂಮಿ ಎಲ್ಲ ಕೋಮಾ ಸ್ಥಿತಿ ಒಳಗದವ್ರು. ಏನ್ 20-30 ಬೀಳ್ತಾರಲ್ಲ, ಸುಮ್ ಜೀವದ ಕುಟು ನೀವು ಅದ್ರ ಮ್ಯಾಲೆ ಎಷ್ಟು ಹೋಯ್ತಿರ್ಲ ಕೋಮಾ ಸಾಯಕನ ಇನ್ನು ಸಾಯಿನಿ ಈ ಕೋಮಾ ಸ್ಥಿತಿ ಒಳಗವು. ಅವ್ನು ಏನ್ ಮಾಡ್ಬೇಕು, ನಾವು ಆರೋಗ್ಯಯುತ ಮನ ಮಾಡ್ಬೇಕು. ಆರೋಗ್ಯಯುತ ಮನ ಮಾಡ್ಬೇಕ ಮೊದಲು ಅದನ್ನ ಬ್ಲಡ್ ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡಿ ಹಿಂದಿಗೆ ಟ್ರೀಟ್ಮೆಂಟ್ ಚಲೋ. ಆ ಟ್ರೀಟ್ಮೆಂಟ್ ಮಾಡೋ ಕೆಲಸ ಏನೈತ್ರಿ, ಬ್ಲಡ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಮಾಡಿಸ್ತಿರಲ್ರಿ ನಿಮ್ದು. ಅವ್ರ ನೀವು ಹೇಳಿದಕ್ಕ ನಿಮ್ಮದು ಕ್ವಾಲಿಟಿನ ಯೂಸ್ ಮಾಡ್ತಾರ ನಿಮ್ಮ ಪ್ರಾಡಕ್ಟ್ನ. ಈಗ ನಿಮಗ್ ಪಗಾರ ಇದ್ರದಾಗ ಬರ್ತದ ಹೇಳಿದ್ದ. ಆದ್ರೆ ನೀವು ಸರ್ಕಾರದವ್ರನ್ನಂತೂ ಬೇರೆ ಬಿಡ್ನು. ಈಗ ಅವ್ರಿಗೆ ಹೇಳಿ ನಿಮ್ ಎಲ್ಲರಿಗೂ ವರ್ಕರ್ ಇಟ್ಟಾರ. ನೀವು ಒಟ್ಟು ನಾನ್ ನೋಡಾಕೈತಿ ಒಂದು 8-10 ವರ್ಷ ಎಲ್ಲಾರು BS ಅಗ್ರಿ ಅವ್ರನ್ನ ತಗೊಂಡಿರ್ತಾರೆ. BS ಅಗ್ರಿ ಬಿಟ್ರೆ ಯಾರಿಗೂ ನೀವು BA ಅಲ್ಲಿ MA MCom ಆದ್ರೂ ಇದು ಗೊತ್ತಾಗಂಗಿಲ್ಲ. ನನಗೂ ಯಾಕೆ ಗೊತ್ತಾಗೈತಾರ, ನಾ PUC BSc ಸೈನ್ಸ್ ಕಲ್ತಾನೆ. ನಾ ಕಲ್ತದ ಕೈ ಗೊತ್ತಾಗೈತಿ. ನಾ ಸೈನ್ಸ್ ಕಲಿಲ್ಲ, ನಾ ಏನು MA ಆದ್ರೂ ನನಗೆ ಗೊತ್ತಾಗಿರ್ತಿಲ್ಲ. ಹಾ, ಈಗ ನೀವು MBBS ಡಾಕ್ಟರ್ ಹತ್ರ ಹೋದ್ರೆ ಈಗ ನಾ ದೌಡ್ ಯಾಕೆ ಗ್ರೀನ್ ಡಾಕ್ಟರ್ ಆಗೇನಂದ್ರ ನಾ ಸೈನ್ಸ್ ಆಗೈತ್ರಿ ನಂದ. ಇವ್ರು ಹೇಳೋದ್ ನಾ ಹಿಡ್ಕೊಂಡ್ ಬಿಡ್ತಾನೆ. ನಾ ಬೇರೆದವ್ರಿಗೆ ಕೇಳಾಕ್ ಹೋಗೋದಿಲ್ಲ. ರಿಪೋರ್ಟ್ ಕೊಟ್ರೆ ಇವ್ರಿಗೆ ಟೆಸ್ಟ್ ಎಕ್ಸ್ಪ್ಲನೇಷನ್ ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಕೊಟ್ರೆ ಕೆಲವು ರೈತರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಅದ್ರಲ್ಲಿ ಏನೈತಿ ಏನ್ ಹೇಳ್ಬೇಕಾಗುತ್ತೆ. ಈಗ ನೀವು ಮುಂದೆ ಈಗ ಗೊತ್ತದ ನೀವು PH ಯಾವ PH ಏನ್ PH ನೀವು ಅವ್ರಿಗೆ ತಿಳಿಯಾಕ ಕರೆಕ್ಟ್ ನೀವು ಇದನ್ನ ಕೊಟ್ಟದಕ್ಕೆ ನಿಮ್ದು ಪೇಮೆಂಟ್ ಬೇಕಾಗೈತಿ. ನಿಮ್ ಪೇಮೆಂಟ್ ಇದ್ರಾಗ ತಗೋರಿ. ಈ ಪ್ರಾಡಕ್ಟ್ ಕೊಡೋದ್ರಾಗ ಅವ್ನು ರಿಸಲ್ಟ್ ತೋರಿಸ್ರಿ. ಇಲ್ಲಿ ನಿಮ್ದು ಏಟ್ ಆಗೈತಿ. ಅವ್ನು ಬೆಳೆದಂದ್ರೆ ನೀವು 80 ಟನ್ ಬೆಳೆದ್ರೆ 2,40,000 ರೂಪಾಯಿ ಆಯ್ತ. ನಿಮ್ದು ಏಟ್ ಒಂದು 700-800 ರೂಪಾಯಿ ಕೊಡ್ತೀರಿ, ಒಂದು 900 ಕೊಡ್ತೀರಿ. ಈಗ ಅವ್ ಹೆಂಗಾಗೈತ್ರಿ, ಅವ್ ಭೂಮಿನ ಬರ್ಡಾಗಿ ಅವ ಬಿಟ್ಟು ಹೋಗೋ ಪ್ರಸಂಗ ನಾನೀಗ. ಈಗ 20-30 ಟನ್ ಬೆಳೆದ್ರ ಅದು ಏನೇನು ಉಪಯೋಗ? ಬಾಳಿ ಕಬ್ಬು ಕಿತ್ತ ರೊಕ್ಕ ಬರಂಗಿಲ್ರಿ. ಇಲ್ಲಿ ಕ್ಯಾನ್ಸಪ್ಪಂದು ಒಬ್ಬಂದ ಬಾಳ ಪ್ರಯತ್ನ ಮಾಡ್ತಾನತ್ 70-80 ಮಾಡ್ತಾನ್ರಿ. ಉಳ್ಕಿದವ್ರು ಭೂಮಿ ನೀರಾವರಿಯಾಗಿ 40-45 ವರ್ಷ ಆಗೈತ್ರಿ. ಪೈಲೇದ ಬೆಳಿಗ್ಗೆ 1ನೇ ಬೆಳಿಗ್ಗೆನ ಒಂದ್ 50 ಬಿದ್ರ ಅವನ 1 ನಂಬರ್. 2ನೇ ಬೆಳಿಗ್ಗೆ 2ನೇ ಬೆಳಿಗ್ಗೆ 40 ಬೀಳ್ತತ್ರಿ. 1ನೇ ಬೆಳಿ 2ನೇ ಬೆಳಿ ಉತ್ತಮ ಮಧ್ಯಮ ಆಕತ್ರಿ. 3ನೇ ಬೆಳಿ 30 ಬಿದ್ದು ಕನಿಷ್ಠ ಆಕತಿ. ಅವಾಗ ಏನಾಕತಿ 33-90 ಒಂದು 80-90 ರೂಪಾಯಿ ಬಿಲ್ ಬರ್ತೈತಿ. ಅದ್ರಾಗ ಒಂದು 40,000 ಹೋತ. ಹಿಂದಕ್ಕೆ ಎಷ್ಟು ಉಳಿತಿ? ಒಂದು 40 ಉಳಿತಿ. 40ರಾಗ ಪಾಲ್ಯ ಮಾಡಿದವ್ ಕೊಟ್ಟು ಕೊಡ್ಬೇಕು. ನೀವು ಗೊಬ್ಬರ ಗುಡಿ ಇದು ಎಲ್ಲ ಅದು ಆಟದಕ್ಕಿಂತ ಬಣ್ಣದ ಖರ್ಚು ಹೆಚ್ಚು ಬರ್ತತಾರಲ್ರಿ. ಹಂಗಾಕತಿ. ಅದಕ್ಕೆ ಏನಾಗೈತ್ರಿ ರೈತರಲ್ಲಿ